ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇದೆ ಪರಿಷತ್ ಚುನಾವಣೆಯ ಸಮರ. 7 ಸ್ಥಾನ 8 ಅಭ್ಯರ್ಥಿಗಳು ಪರಿಷತ್ ಪಟ್ಟಕ್ಕೆ ಇನ್ನಿಲ್ಲದಂತಹ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2, ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿಯನ್ನ ಈಗ ಕಣಕ್ಕಿಳಿಸಿದ್ದಾರೆ. ನೋಡಿ, ಸಾಕಷ್ಟು ರೀತಿಯಾದಂತಹ ರಣತಂತ್ರಗಾರಿಕೆಯನ್ನ ಹೆಣೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ ಪ್ರತಿಯೊಂದು ಪಕ್ಷದಿಂದ. ಕುತೂಹಲ ಕೆರಳಿಸಿದ ಪರಿಷತ್ ಚುನಾವಣೆ ಸಮರ. 7 ಸ್ಥಾನ 8 ಅಭ್ಯರ್ಥಿಗಳು ಪರಿಷತ್ ಪಟ್ಟಕ್ಕೆ ಈಗ ಇನ್ನಿಲ್ಲದಂತಹ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2, ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿ. ಬಿಜೆಪಿ ಕಾಂಗ್ರೆಸ್ 4 ಸ್ಥಾನ ಗೆಲ್ಲೋದು ಕನ್ಫರ್ಮ್. ಜೆಡಿಎಸ್ ಮತ್ತು ಕೈಪಡೆ 5ನೇ ಅಭ್ಯರ್ಥಿ ಮಧ್ಯೆ ಈಗ ಇನ್ನಿಲ್ಲದಂತಹ ಫೈಟ್ ನಡೀತಾ ಇದೆ. ರಣಕಣದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಈಗ ಉಳಿದಿರುವಂತಹ ಸಸ್ಪೆನ್ಸ್. ವಿಧಾನಸೌಧದಲ್ಲಿ ನಡೆಯುತ್ತಿರುವಂತಹ ಪರಿಷತ್ ಮತದಾನ ನೋಡಿ, ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇದೆ ಈ ಒಂದು ಪರಿಷತ್ ಚುನಾವಣೆ. ಈಗ 3 ಪಕ್ಷಗಳ ಮಧ್ಯೆ ಇನ್ನಿಲ್ಲದಂತಹ ಜಿದ್ದಾಜಿದ್ದಿ. ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ಗೆಲ್ಲಲೇಬೇಕು 5 ಸ್ಥಾನಗಳನ್ನ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ರೀತಿಯಾದಂತಹ ರಣತಂತ್ರಗಾರಿಕೆಯನ್ನು ಹೆಣೆಯುವಂತಹ ಕೆಲಸ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಡ್ಡ ಮತದಾನ ಆಗ್ಬಿಡುತ್ತೆ ಅನ್ನುವಂತಹ ಭಯಭೀತಿ ಅವರಲ್ಲಿ ಕಾಡ್ತಾ ಇತ್ತು. ಆ ರೀತಿಯ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಬಂದು ಮತದಾನ ಮಾಡಿ ತೆರಳುವಂತಹ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2, ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿ. ರೆಸಾರ್ಟ್ನಲ್ಲಿದ್ದಂತಹ ಶಾಸಕರು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಸ್ಗಳಲ್ಲಿ ಬಂದು ಮತ ಹಾಕ್ತಿದ್ದಾರೆ ಶಾಸಕರು. ಪರಿಷತ್ ಫೈಟ್ನಲ್ಲಿ ಈವರೆಗೂ 128 ಮತಗಳ ಚಲಾವಣೆ ಆಗಿದೆ. ಒಬ್ಬೊಬ್ಬರಾಗಿ ಒಂದು ವಿಧಾನಸೌಧದಲ್ಲಿ ವೋಟಿಂಗ್ ಮಾಡ್ತಿದ್ದಾರೆ. ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು ಭಾರಿ ಮತ ಲೆಕ್ಕಾಚಾರ. ಈಗ ಅವರವರ ಪಕ್ಷದವರು ಯಾವ ರೀತಿ ಮೆಗಾ ಪ್ಲಾನ್ ಮಾಡಿದ್ದಾರೆ, ಒಟ್ನಲ್ಲಿ ಹೇಗಾದ್ರೂ ಮಾಡಿ ತಾವು ಕಣಕ್ಕಿಳಿಸಿದಾರಲ್ಲ ಆ ಅಭ್ಯರ್ಥಿಯನ್ನ ಗೆದ್ದು ಬೀಗಿಸಲೇಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಾದಂತಹ ಕಾರ್ಯತಂತ್ರವನ್ನ ಹೆಣೆಯುವಂತಹ ಕೆಲಸ ಮಾಡಿದ್ದಾರೆ. ಅಡ್ಡ ಮತದಾನ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರು ಮತ್ತು ಜೆಡಿಎಸ್ ಪಕ್ಷದವರು ಇಬ್ರು ಕೂಡ JW ಮ್ಯಾರಿಯಟ್ ರೆಸಾರ್ಟ್ನಲ್ಲಿದ್ರು. ಈಗ ಕೊನೆಗೂ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗಿತ್ತು. ಬಸ್ನಲ್ಲಿ ಬಂದ್ಬಿಟ್ಟು ಈಗ ಮತದಾನವನ್ನು ಕೂಡ ಚಲಾಯಿಸಿ ಹಕ್ಕನ್ನ ಚಲಾಯಿಸಿ ವಾಪಸ್ ತೆರಳುವಂತಹ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಪರಿಷತ್ ಫೈಟ್ನಲ್ಲಿ ಈವರೆಗೂ 128 ಮತಗಳ ಚಲಾವಣೆ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ವಿಧಾನಸೌಧದಲ್ಲಿ ಈ ವೋಟಿಂಗ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಹೇಳಿ ಶತಾಯಗತಾಯವಾಗಿ ಸಾಕಷ್ಟು ರೀತಿಯಾದಂತಹ ಪ್ರಯತ್ನ ಮಾಡ್ತಿದ್ದಾರೆ. ಭಾರಿ ಮತ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಕೊನೆಯವರೆಗೂ ಕೂಡ ಜೆಡಿಎಸ್ ನಾಯಕರು ಸಾಕಷ್ಟು ರೀತಿಯಾದಂತಹ ಸರ್ಕಸ್ ಮಾಡಿದ್ರು. ಅಂದ್ರೆ ಈಗ ಕಾಂಗ್ರೆಸ್ ನಾಯಕರಲ್ಲಿ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ರು. ಸಚಿವ ಸ್ಥಾನ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಶಾಸಕರೇನಿದ್ದಾರೆ ಅಸಮಾಧಾನ ಹೊರ ಹಾಕಿದ್ರು. ಅಂತವರನ್ನ ಟಾರ್ಗೆಟ್ ಮಾಡಿ ಸೆಳೆಯುವಂತಹ ಪ್ರಯತ್ನಕ್ಕೂ ಕೂಡ ಜೆಡಿಎಸ್ ಮುಂದಾಗಿತ್ತು ನಾವು ಗಮನಿಸಿದ ಹಾಗೆ. ಬಟ್ ಅದ್ಯಾವುದು ಕೂಡ ಆಗ್ಲಿಲ್ಲ. ಈಗ ಒಟ್ನಲ್ಲಿ ಆ 1 ಸ್ಥಾನ ಗೆಲ್ಲಲೇಬೇಕು ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಪಣ ತೊಟ್ಟುಬಿಟ್ಟಿದ್ದಾರೆ. ಒಟ್ನಲ್ಲಿ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಕೂಡ ಸವಾಲ್ ಹಾಕಿದ್ದಾರೆ HD ಕುಮಾರಸ್ವಾಮಿ. ಪರಿಷತ್ ಫೈಟ್ನಲ್ಲಿ ದಳಪತಿಗೆ GTD ಬಿಗ್ ಶಾಕ್. ಅಡ್ಡ ಮತದಾನ ಮಾಡಿದ್ರ ಹಾಗಾದ್ರೆ ಶಾಸಕ GT ದೇವೇಗೌಡರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಆತ್ಮಸಾಕ್ಷಿಯಂತೆ ಮತ ಹಾಕಿದ್ದೇನೆ ಅಂತ ಹೇಳಿ GTD ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಕ್ರಾಸ್ ವೋಟಿಂಗ್ ಕನ್ಫರ್ಮ್ ಆದ್ರೆ GTD ವಿರುದ್ಧ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ? ಹಾಗಾದ್ರೆ GTD ವಿಪ್ ಉಲ್ಲಂಘಿಸಿದ್ರೆ ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಜೆಡಿಎಸ್ ಪಕ್ಷದಿಂದ GT ದೇವೇಗೌಡಗೆ ಗೇಟ್ ಪಾಸ್ ಕೊಡಬಹುದಾ? ಒಂದು ವೇಳೆ ಆ ರೀತಿಯಾಗಿ ಮಾಡಿಬಿಟ್ಟಿದ್ರೆ, ಕ್ರಾಸ್ ವೋಟಿಂಗ್ ಮಾಡಿದ್ರೆ ಶಿಸ್ತು ಕ್ರಮದ ಬಗ್ಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಕುಮಾರಸ್ವಾಮಿ. ಈಗಾಗಲೇ ಮೈಸೂರು ಭಾಗದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಸಾರಾ ಮಹೇಶ್ ಸೇರಿ ನಾಯಕರ ಅಭಿಪ್ರಾಯವನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಸಂಜೆ ಫಲಿತಾಂಶ ಬರುತ್ತೆ 5 ಗಂಟೆಯ ನಂತರ. ಆ ಫಲಿತಾಂಶ ನೋಡಿಕೊಂಡು ಯಾವ ರೀತಿ ಅವರ ಮೇಲೆ ಕ್ರಮವನ್ನ ಜರುಗಿಸ್ತಾರೆ ದಳಪತಿ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂತಂದ್ರೆ GT ದೇವೇಗೌಡರು ಬೆಳಗ್ಗೆ ಬಂದ್ರು, ಮತದಾನವನ್ನ ಕೂಡ ಮಾಡಿದ್ರು, ಹಕ್ಕು ಚಲಾವಣೆ ಮಾಡಿ ತೆರಳಿದ್ರು.
ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ಮತ ಹಾಕಿದ್ದೇನೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಯಾಕಂತಂದ್ರೆ ನಾವು ಗಮನಿಸಿದಾಗೆ ಪ್ರತಿಯೊಂದು ಕಾರ್ಯಕ್ರಮ ಇರಲಿ, ಪ್ರತಿಯೊಂದು ಸಭೆ ಸಮಾರಂಭ ಇರಲಿ, ಯಾವಾಗಲೂ ಕೂಡ ಹಿಂದೆ ಸಿದ್ದರಾಮಯ್ಯ ಅವರ ಜೊತೆ ಗುರುತಿಸಿಕೊಂಡಿರುವಂತಹ ನಾಯಕ ಅವ್ರ ಜೊತೆ ಕೂತ್ಕೊಳ್ತಾ ಇದ್ರು. ಆದ್ರೆ JDS ನಲ್ಲಿರುವಂತಹ ಪ್ರಬಲ ನಾಯಕ ಅಂತಂದ್ರೆ ಅದು GT ದೇವೇಗೌಡರು. ಅವರೇನಾದ್ರೂ ಅಡ್ಡ ಮತದಾನ ಮಾಡಿಬಿಟ್ರ ಅನ್ನುವಂತಹ ಈಗ ಆತಂಕ ಕೂಡ ಕಾಡ್ತಾ ಇದೆ JDS ಪಕ್ಷದಲ್ಲಿ. ಒಂದು ವೇಳೆ ಆ ರೀತಿಯಾಗಿ ಮಾಡಿದ್ರೆ ಮುಂದೆ ಅವರ ಮೇಲೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ? ಹಾಗಾದ್ರೆ JDS ನ ನಾಯಕರು ಅವ್ರಿಗೇನಾದ್ರೂ ಗೇಟ್ ಪಾಸ್ ಕೊಡ್ತಾರಾ ಅಥವಾ ತಮ್ಮ ಅಭ್ಯರ್ಥಿಯ ಪರವಾಗಿ ಮತವನ್ನ ಹಾಕಿದ್ದಾರಾ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ.